ಜ್ಞಾನಲಹರಿಯ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ಶ್ರವಣ ಜ್ಞಾನ ಯಾವ ರೀತಿ ಇರುತ್ತೆ, ಯಾವ ರೀತಿ ಬರೀಬೇಕು ನಿಮಗೆ ಹೇಳಿದ್ದೆ ನಾನು. ಈಗ ಒಂದೆರಡು ಮೂರು ಪ್ರಶ್ನೆ ಪತ್ರಿಕೆಗಳನ್ನು ನಿಮಗೆ ನಾನು ಹೇಳ್ತೀನಿ ಯಾವ ಥರ ಇರುತ್ತೆ ಅಂತ ಹೇಳಿ. ಆವಾಗ ನಿಮಗೆ ಶ್ರವಣ ಜ್ಞಾನದ್ದು ಒಂದು ಐಡಿಯಾ ಸಿಗುತ್ತೆ ಏನು ಬರೀಬೇಕು ಅಂತ. ನೋಡಿ, ಇದು ಪೇಪರ್ ಏನಿದೆ, ಇದು ಅರ್ಧ ಗಂಟೆ ಕಾಲದ್ದು ಪೇಪರ್ ಇರುತ್ತೆ, ಅರ್ಧ ಗಂಟೆ ಟೈಮ್ ಇರುತ್ತೆ ಇದಕ್ಕೆ. ಈ ಪೇಪರಲ್ಲಿ ನಾನು ಈಗೇನು ಹೇಳ್ತಾ ಇದ್ದೀನಿ, ಈ ಪೇಪರಲ್ಲಿ 3 ರಾಗಗಳನ್ನು 4 ರಾಗಗಳಿದೆ, ಹಾಗೆ ತಾಳಗಳದ್ದು 3 ಇದೆ. ನೋಡೋಣ ಏನೇನಿದೆ ಅಂತ ಹೇಳಿ. ಈಗ ಒಂದು ರಾಗ ಹೇಳ್ತೀನಿ ನಾನು, ಅದನ್ನು ನೀವು ಗುರುತಿಸ್ಬೇಕು ಯಾವ ರಾಗ ಅಂತ ಹೇಳಿ. ಅದರದ್ದು ಕ್ವೆಶನ್ಸ್ ಇರುತ್ತೆ, ಅಲ್ಲಿ ಬರಿಬೇಕು. ರಾಗ ನೋಡಿ ಹೇಳ್ತೀನಿ. ಸ ರೇ ಗ ಮ ಪ ಧ ನೀ ಸಾ, सा नी ध प म ग रे सा, स रे ग म प ध नी सा, सा नी ध प म ग रे सा. ಇದನ್ನು ಆಕಾರದಲ್ಲಿನೂ ಹೇಳಬಹುದು, ನೀವು ಎರಡಕ್ಕೂ ರೆಡಿ ಇರಬೇಕು. ಆಕಾರದಲ್ಲಿ ಆದರೆ ಇದು ಆಕಾರದಲ್ಲಿ. ಇದು ಪ್ರಶ್ನೆ, ಇದನ್ನು ನೀವು ಕೇಳಿಸ್ಕೊಳ್ಬೇಕು. ನೆಕ್ಸ್ಟ್ 3 ಇದೆ, ಎ ಬಿ ಸಿ ಅಂತ. ರಾಗದ ಹೆಸರು ಬರೆಯಿರಿ, ಈ ರಾಗ ಯಾವುದು ಅಂತ ಬರಿಬೇಕು. ಬಿ, ಮೇಳಕರ್ತ ಸಂಖ್ಯೆಯನ್ನು ಬರೆಯಿರಿ. ಸಿ, ರಾಗದ ಆರೋಹಣ ಅವರೋಹಣ ಬರೆದು ಆ ರಾಗಕ್ಕೆ ಬರುವ ಸ್ವರಸ್ಥಾನವನ್ನು ಬರೀರಿ. ಇದಿಷ್ಟು ಈ ಒಂದು ರಾಗದ್ದು ಪ್ರಶ್ನೆಗಳು. ಇದಕ್ಕೆ ನೋಡಿ, ಒಂದೊಂದು ಪ್ರಶ್ನೆಗೂ ಬೇರೆ ಬೇರೆ ಮಾರ್ಕ್ಸ್ ಇರುತ್ತೆ. ಈಗ ಮೊದಲು ರಾಗದ ಹೆಸರು ಏನಿದೆ ಅದಕ್ಕೆ 1 ಮಾರ್ಕ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಮೇಳಕರ್ತ ಸಂಖ್ಯೆಗೆ 1 ಮಾರ್ಕ್ ಇದೆ. ಆಮೇಲೆ ರಾಗದ ಆರೋಹಣ ಅವರೋಹಣ ಬರೆದು ಆ ರಾಗಕ್ಕೆ ಬರುವ ಸ್ವರಸ್ಥಾನ ಹೇಳೋದಕ್ಕೆ 3 ಮಾರ್ಕ್ಸ್ ಇದೆ. ನೀವು ಯಾವ ರೀತಿನಾದ್ರೂ ಒಂದು ಪ್ರಶ್ನೆ ಕರೆಕ್ಟಾಗಿ ಬರೆದ್ರೂ ಅದಕ್ಕೆ ಅದು ಏನು ಮಾರ್ಕ್ಸ್ ಇರುತ್ತೆ ಅದಂತೂ ನಿಮಗೆ ಸಿಕ್ಕತ್ತೆ. ಓಕೆನಾ? ಇದು 1ನೇ ರಾಗ. ಈ ರಾಗ ಯಾವುದು ಅಂತ ಐಡಿಯಾ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಇದು ರಾಗ ಕಾಮವರ್ತಿನಿ. ಗೊತ್ತಾಯ್ತಾ? ಈಗ 2ನೇ ರಾಗ ಹೇಳ್ತೀನಿ. ಸ ರೇ ಗ ಪ ಧ ಸಾ, ಸಾ ಧ ಪ ಗ ರೇ ಸಾ. ಆಕಾರದಲ್ಲಿ ಇದು ಆಕಾರದಲ್ಲಿ ಯಾವ ರೀತಿನಾದರೂ ಅವ್ರು ಹೇಳಬಹುದು ನಿಮಗೆ. ಇದಕ್ಕೆ 4 ಇದೆ ಇದರದ್ದು ಕ್ವೆಶನ್ಸ್, ಎ ಬಿ ಸಿ ಡಿ. ಎ, ರಾಗದ ಹೆಸರು ಬರೆಯಿರಿ, 1 ಮಾರ್ಕ್ ಇರುತ್ತೆ. ಬಿ, ಈ ರಾಗವು ಯಾವ ವರ್ಗಕ್ಕೆ ಸೇರಿದೆ ಅಂತ ಬರೀಬೇಕು. ಸಿ, ರಾಗದ ಮೇಳಕರ್ತ ರಾಗದ ಹೆಸರನ್ನು ಹೇಳಿರಿ, ಇದನ್ನು ಕೂಡ 1 ಮಾರ್ಕಿಗೆ. ನೆಕ್ಸ್ಟ್ ಡಿ ಬರುತ್ತೆ, ಈ ರಾಗಕ್ಕೆ ಬರುವ ವಿಕೃತಿ ಸ್ವರಗಳ ಹೆಸರನ್ನು ಬರೆಯಿರಿ, ಇದಕ್ಕೆ 2 ಮಾರ್ಕ್ ಇರುತ್ತೆ. ಇಲ್ಲಿ ನಿಮಗೆ ಒಂದು ಕನ್ಫ್ಯೂಷನ್ ಇರುವಂಥದ್ದು ಯಾವುದು ಅಂದರೆ ಯಾವ ವರ್ಗಕ್ಕೆ ಸೇರಿದೆ ಅಂತ ಹೇಳಿ. ವರ್ಗ ಅಂತಂದರೆ ನಿಮಗೆ ಔಡವ, ಶಾಡವ, ಸಂಪೂರ್ಣ ಇದೇನಿದೆ ಇದು ವರ್ಗ. ಗೊತ್ತಾಯ್ತಾ? ಈಗ ನಾನು ಈಗ ಯಾವ ರಾಗ ಹೇಳಿದೆ ಅಂದರೆ ಅದು ಮೋಹನ, ಅದು ಔಡವ ವರ್ಗಕ್ಕೆ ಸೇರಿದೆ. ಅದು ಅರ್ಥ ಆಯ್ತಾ? ಈ ರೀತಿಯಾಗಿ ನೀವು ಬರೀಬೇಕಾಗತ್ತೆ. 3ನೇದು ಸ ರೇ ಮ ಪ ಧ ಸಾ, ಸಾ ಧ ಪ ಮ ಗ ರೇ ಸಾ, ಆ ಇದು ಕೂಡ ಎ ಬಿ ಸಿ ಡಿ 4 ಇದೆ. ರಾಗದ ಹೆಸರು ಬರಿಬೇಕು, 1ನೇದು 1 ಮಾರ್ಕು. ರಾಗದ ಮೇಳಕರ್ತ ರಾಗದ ಸಂಖ್ಯೆಯನ್ನು ಬರಿಬೇಕು, ಅದು 1 ಮಾರ್ಕು. ಸಿ, ಈ ರಾಗವು ಯಾವ ವರ್ಗಕ್ಕೆ ಸೇರಿದೆ ಬರಿಬೇಕು, 1 ಮಾರ್ಕು. ಈ ರಾಗಕ್ಕೆ ಬರುವ ವಿಕೃತಿ ಸ್ವರಗಳ ಹೆಸರನ್ನು ಬರೀರಿ, ಇದು ಡಿ ಇರುತ್ತೆ, ಇದಕ್ಕೆ 2 ಮಾರ್ಕ್ಸ್ ಇರುತ್ತೆ. ನೋಡಿ, ಇಲ್ಲೂ ಕೂಡ ರಾಗದ ಯಾವ ವರ್ಗಕ್ಕೆ ಸೇರಿದೆ ಅಂತ ಕೇಳಿದರೆ ಈ ರಾಗ ಮಲಹರಿ, ನಾನೀಗ ಹಾಡಿದ್ದು ಮಲಹರಿ ರಾಗ. ಇದರದ ವರ್ಗ ಏನಿದೆ ಹೇಳಿ? ಸರಿ ಮ ಪದ ಸ ಅಂದರೆ ಅದು 5, ಮತ್ತು ನೆಕ್ಸ್ಟ್ ಬರೋದು 6. ಔಡವ, ಶಾಡವ,
ವರ್ಗಕ್ಕೆ ಸೇರಿದೆ. ನೀವು ವರ್ಗ ಹೇಳಬೇಕಾದ್ರೆ ರಿಪೀಟ್ ಇರೋವಂಥ ಸ್ವರಗಳನ್ನು ಎಣಿಸ್ಬೇಡಿ. ಈಗ ಸಾ ಎರಡಿರುತ್ತೆ, ಹೌದಾ? ಒಂದು ಆಧಾರ ಷಡ್ಜದ ಸ, ಇನ್ನೊಂದು ತಾರ ಷಡ್ಜ ಸ. ಎರಡಿರೋದನ್ನು ಎರಡೂ ಎಣಿಸ್ಬಾರ್ದು, ಒಂದನ್ನು ಮಾತ್ರ ಎಣಿಸಿ. ಎಲ್ಲೇ ಆಗಲಿ ಡಬಲ್ ಬಂದರೆ ಒಂದೇ ಆರೋಹಣದಲ್ಲಿ ಅಥವಾ ಒಂದೇ ಅವರೋಹಣದಲ್ಲಿ ಆ ಎರಡಿರೋದ್ರಲ್ಲಿ ಒಂದು ಮಾತ್ರ ಎಣಿಸಿ, ಇನ್ನೊಂದನ್ನು ಎಣಿಸ್ಬೇಡಿ. ಆವಾಗ ನಿಮಗೆ ವರ್ಗ ಸರಿಯಾಗಿ ಸಿಕ್ಕತ್ತೆ. ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ಇದು 4ನೇದು. ಸರಿ ಗ ಮ ಪ ಧ ನಿ ಸಾ, ಸಾ ನಿ ದ ಪ ಮ ಗ ರೇ ಸಾ. ಸರಿ ಗ ಮ ಪ ಧ ನಿ ಸಾ, ಸಾ ನಿ ದ ಪ ಮ ಗ ರೇ ಸಾ. ಇದು ರಾಗ. ಇದರಲ್ಲೂ ABCD ಇದೆ. ಎ ರಾಗದ ಹೆಸರು, ಬಿ ರಾಗದ ಮೇಳಕರ್ತ ರಾಗದ ಸಂಖ್ಯೆಯನ್ನು ಬರಿಬೇಕು, ಸಿ ಈ ರಾಗದ ಆರೋಹಣ ಅವರೋಹಣವನ್ನು ಬರೆದು ಆ ರಾಗಕ್ಕೆ ಬರುವ ಸ್ವರಸ್ಥಾನಗಳನ್ನು ಬರಿಬೇಕು, ಡಿ ಈ ರಾಗಕ್ಕೆ ಶುದ್ಧ ಮಧ್ಯಮವನ್ನು ಹಾಕಿದರೆ ಯಾವ ರಾಗ ಆಗತ್ತೆ ಅಂತ ಹೇಳಬೇಕು. ಇಲ್ಲಿ ರಾಗದ ಹೆಸರಿಗೆ 1 ಮಾರ್ಕ್ ಇದೆ, ಮೇಳಕರ್ತ ರಾಗದ ಸಂಖ್ಯೆಗೆ 1 ಮಾರ್ಕ್ ಇದೆ, ಆರೋಹಣ ಅವರೋಹಣ ಬರೆದು ಸ್ವರಸ್ಥಾನ ಗುರುತಿಸೋದಕ್ಕೆ 2 ಮಾರ್ಕ್ ಇದೆ, ಈ ರಾಗಕ್ಕೆ ಶುದ್ಧ ಮಧ್ಯಮವನ್ನು ಹಾಕಿದರೆ ಯಾವ ರಾಗ ಆಗತ್ತೆ ಅಂತ ಕೇಳೋದು 1 ಮಾರ್ಕ್ ಇದೆ. ನೋಡಿ, ಈ ಒಂದು ಪ್ರಶ್ನೆಯಿಂದ ನಿಮಗೆ ಇದು ಪ್ರತಿ ಮಧ್ಯಮ ರಾಗದ ಒಂದು ರಾಗ ಅಂತ ನಿಮಗೆ ಐಡಿಯಾ ಸಿಕ್ಬಿಡುತ್ತೆ ಅಲ್ವಾ? ಅಲ್ಲಿಂದ ನೀವು ರಾಗ ಅಕಸ್ಮಾತ್ ಬರೆದಿದ್ರು ಕೂಡ ಸರಿ ಮಾಡ್ಕೊಳ್ಳಿ. ಗೊತ್ತಾಯ್ತಾ? ಈಗ ಈ ರಾಗದ ಯಾವುದು ಈಗ ನಾನು ಹೇಳಿದೆ ಅಂದರೆ ಇದು ಕಲ್ಯಾಣಿ ರಾಗ. ಗೊತ್ತಾಯ್ತಾ? ಈ ಕಲ್ಯಾಣಿ ರಾಗಕ್ಕೆ ಶುದ್ಧ ಮಧ್ಯಮ ಹಾಕಿದಾಗ ಅದು ಧೀರ ಶಂಕರಾಭರಣ ರಾಗ ಆಗತ್ತೆ. ಗಮನ ಇಟ್ಟು ಬರೀರಿ ಅದನ್ನು. ಈಗ ಇದು 4 ಆಯಿತು. ಈಗ ತಾಳ ಇದೆ, ತಾಳನ ನಾನು ತೋರಿಸ್ತೀನಿ ನೋಡಿ. ಇದು ತಾಳ. ಈ ರೀತಿಯಾಗಿ ಅವರು 2-3 ಸಲ ತೋರಿಸ್ತಾರೆ. ನೀವು ಒಂದು ಸಲ ಕರೆಕ್ಟಾಗಿ ನೋಡ್ಕೊಳ್ಳಿ. ಈಗ ನೋಡಿದವಾಗ ನೀವು ನೋಡ್ತಾನೆ ನೀವು ಒಂದು ಮೂಲೆಯಲ್ಲಿ ಒಂದು ಪೆನ್ಸಿಲಲ್ಲಿ ಅದರದ್ದು ಅಂಗಗಳನ್ನು ಗುರ್ತು ಮಾಡ್ಕೊಳ್ಳಿ, ಆಯಿತಾ? ಅವ್ರು ಹಾಕಬೇಕಾದ್ರೆ ನೀವು ನೋಡ್ತಾ ನೋಡ್ತಾ ನಿಮ್ಮದು ಆನ್ಸರ್ ಶೀಟಲ್ಲಿ ಒಂದು ಮೂಲೆಯಲ್ಲಿ ಗುರ್ತು ಹಾಕ್ಕೊಳ್ಳಿ. ಹಾಕೊಂಡು ಕೂಡಲೇ ನಿಮಗೆ ಅದರದ್ದು ಎಲ್ಲ ಕ್ವೆಶನ್ನು ಆನ್ಸರ್ ಮಾಡೋಕ್ಕೆ ಬಂದ್ಬಿಡುತ್ತೆ. ಈಗ ನಾನು ಇಲ್ಲಿ ಹಾಕದೆ ಮೊದಲಿಗೆ ಒಂದು ಲಘು ಹಾಕಿದೆ, ಅಲ್ಲಿಗೆ 1 ಅಂತ ಹಾಕ್ಕೊಳ್ರಿ ಒಂದು ಮೂಲೆಯಲ್ಲಿ, ಒಂದು ಧೃತ ಹಾಕಿದೆ, ಆಮೇಲೆ 0, ನೆಕ್ಸ್ಟ್ ಮತ್ತೆ 2 ಲಘುಗಳನ್ನು ಹಾಕಿದೆ, ಹೌದಾ? ಅಲ್ಲಿಗೆ 1 1 1 0 1 1 ಯಾವುದಾಗತ್ತೆ ನಿಮಗೆ ಅಲ್ಲೇ ಸಿಕ್ಬಿಡುತ್ತೀರಾ ಅದು ಯಾವ ತಾಳ ಅಂತ. ಇದು ಕೂಡ ಎ ಬಿ 2 ಪ್ರಶ್ನೆಗಳಿದೆ ಇದಕ್ಕೆ. ಎನಲ್ಲಿ ಇದು ಯಾವ ಜಾತಿ ಯಾವ ತಾಳ ಅಂತ ಬರಿಬೇಕು, 2 ಮಾರ್ಕ್ಸ್ ಇದೆ. ಇದು ಚತುರಶ್ರ ಜಾತಿ ಧ್ರುವ ತಾಳ ನಾನು ತೋರಿಸಿದ್ದು. ಆಮೇಲೆ ಬಿನಲ್ಲಿ ಈ ತಾಳಕ್ಕೆ ಬರುವ ತಾಳಾಂಗಗಳನ್ನು ಚಿಹ್ನೆ ಸಮೇತ ಸೂಚಿಸಬೇಕು, ಅಕ್ಷರಗಳ ಸಂಖ್ಯೆಯನ್ನು ಬರಿಬೇಕು. ಇಲ್ಲಿ 3 ಪ್ರಶ್ನೆ ಒಟ್ಟಿಗೆ ಕೊಟ್ಟಿದ್ದಾರೆ. ತಾಳಾಂಗ ಯಾವುದು? 1 ಲಘು, 1 ಧೃತ ಮತ್ತು 2 ಲಘು, ಹೌದಾ? ಆಮೇಲೆ ಚಿಹ್ನೆ 1 0 1 1 1 0 1 1. ಅಕ್ಷರಗಳ ಸಂಖ್ಯೆ 14 ಬರುತ್ತೆ. ಯಾಕೆಂದರೆ ನೋಡಿ, 1 2 3 4 5 6 7 8 9 10 11 12 13 14, ಹೌದಾ? 14 ಅಕ್ಷರ ಬರುತ್ತೆ ಅಲ್ಲಿ. ಗೊತ್ತಾಯ್ತಾ? ಈಗ ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ಇದು ಒಂದು ತಾಳ ಹಾಕಿ ತೋರಿಸ್ತೀನಿ ನಾನು. ಇನ್ನೊಂದು ಸಲ. ಎರಡು ಸಲ ತೋರಿಸ್ತೇನೆ ನಾನು, ಒಂದೇ ತಾಳನ 2 ಸಲ ತೋರಿಸಿದ್ದೀನಿ. ಈಗ ಇದರದ್ದು ಪ್ರಶ್ನೆಗಳು ABC ಇದೆ. ಇದು ಯಾವ ಜಾತಿ ಯಾವ ತಾಳ ಅಂತ ಹೇಳಬೇಕು, 2 ಮಾರ್ಕ್ಸ್ ಇದೆ. ಈ ತಾಳಕ್ಕೆ ಸಾಮಾನ್ಯವಾಗಿ ರೂಢಿಯಲ್ಲಿರುವಂತಹ ಹೆಸರು ಯಾವುದು ಅಂತ 1 ಮಾರ್ಕ್ ಇದೆ. ಆಮೇಲೆ ವಿಷಮ ಗ್ರಹದಲ್ಲಿ ಬರುವ ಆದಿ ತಾಳದಲ್ಲಿ ಯಾವುದಾದರೂ ಇದೆರಡು ಇದೆ. ಇದೆರಡಕ್ಕೆ ನೀವು ಉತ್ತರ ಬರಿಬೇಕಾಗತ್ತೆ. ಯಾವ ಜಾತಿ ನೋಡಿ, 1 2 3 4 ಹಾಕ್ತೆ ಅಂದರೆ ಚತುರಶ್ರ ಜಾತಿ. ಆಮೇಲೆ ಇದು 1 ಲಘು
2 ಧೃತ ಇರೋದ್ರಿಂದ ಅದು ತ್ರಿಪುಟ ತಾಳದ ಅಂಗಗಳು. ಹಾಗಾಗಿ ಚತುರಶ್ರ ಜಾತಿ ತ್ರಿಪುಟ ತಾಳ ಅದು. ಇದಕ್ಕೆ ಸಾಮಾನ್ಯವಾಗಿ ರೂಢಿಯಲ್ಲಿರೋ ಹೆಸರು ಅಂತಂದರೆ ಆದಿತಾಳ. ಹೌದಾ, ನಾವು ಸರಳೆಯಿಂದ ಅದೇ ತಾಳನೇ ಹಾಕ್ತಾ ಇರ್ತೀವಿ. ಅದರದ್ದು ನಿಜವಾದ ಹೆಸರು ಏನಿದೆ ಚತುರಶ್ರ ಜಾತಿ ತ್ರಿಪುಟ ತಾಳ, ಆದರೆ ನಾವು ಅದನ್ನು ರೂಢಿಯಲ್ಲಿ ಆದಿತಾಳ ಅಂತ ಕರಿತೀವಿ ಅದನ್ನು. ಮುಂದಿನದ್ದು ಒಂದು ಪ್ರಶ್ನೆ ಇದೆ ನೋಡಿ. ಪರಮ ಪುರುಷ ಜಗದೀಶ್ವರ ಜಯ ಜಯ ಪಂಕಜನಾಭ ಮುರಾರೇ. ಪರಮ ಪುರುಷ ಜಗದೀಶ್ವರ. ನಾನೀಗೊಂದು ಕೃತಿ ಹಾಡಿದೆ, ಹೌದಾ. ಈ ಕೃತಿ ಯಾವ ಗ್ರಹದಲ್ಲಿದೆ ಅಂತ ಬರಿಬೇಕು ನೀವು, ಗೊತ್ತಾಯ್ತಾ. ಅಬ್ಸರ್ವ್ ಮಾಡಬೇಕು ನೀವು ನೋಡಿ. ಪರಮ ಪುರುಷ ನೋಡಿ ಹೇಳ್ತೀನಿ. ಪರಮ ಪುರುಷ ಅಂತ ಹೇಳಿದವಾಗ ಪರಮ ಪುರುಷ, ಹೌದಾ, ಅಲ್ಲಿ ಮೊದಲು ತಾಳ ಹಾಕಿ ನಂತರ ಹಾಕ್ತೆ. ಇದು ಯಾವ ಗ್ರಹ ಅಂತಂದರೆ ವಿಷಮ ಗ್ರಹದಲ್ಲಿದೆ ಅಂತ ನೀವು ಬರೀಬೇಕಾಗತ್ತೆ, ಗೊತ್ತಾಯ್ತಾ. ಇದು ಈ ಪ್ರಶ್ನೆ ಉತ್ತರ. ನೆಕ್ಸ್ಟ್ ಇನ್ನೊಂದು ತಾಳ ಹಾಕ್ತೀನಿ. ಇದು ತಾಳ. ಇನ್ನೊಂದು ಸಲ ಇದು ತಾಳ, ಗೊತ್ತಾಯ್ತಾ. ಇದಕ್ಕೆ ಪ್ರಶ್ನೆಗಳಿದೆ, ABC ಇದೆ ಇದು. ಈ ತಾಳ ಯಾವ ಜಾತಿಯಲ್ಲಿದೆ, ತಾಳದ ಹೆಸರು ಏನು, ಇದಕ್ಕೆ 2 ಮಾರ್ಕ್ಸ್ ಇರುತ್ತೆ. ಬಿನಲ್ಲಿ ಇಷ್ಟೇ ಅಕ್ಷರಗಳು ಬರುವಂತಹ ಇನ್ನೊಂದು ತಾಳದ ಹೆಸರನ್ನು ಬರಿಬೇಕು. ಹಾಗೆ ಒಂದು ಆವರ್ತಕ್ಕೆ ಬರುವ ಅಕ್ಷರಗಳ ಸಂಖ್ಯೆಯನ್ನು ಬರೀರಿ ಅಂತ ಹೇಳಿದ್ದಾರೆ. ಇದಕ್ಕೂ 2 ಮಾರ್ಕ್ಸ್ ಇದೆ. ಈ ತಾಳದಲ್ಲಿ ಬರುವ ಅಲಂಕಾರನ 2ನೇ ಕಾಲದಲ್ಲಿ ಪೂರ್ತಿಯಾಗಿ ಹಾಡಿದ್ರೆ, ಗಮನಿಸ್ರಿ, ಈ ಅಲಂಕಾರ ಏನಿದೆ ಇದನ್ನು 2ನೇ ಕಾಲದಲ್ಲಿ ಪೂರ್ತಿಯಾಗಿ ಹಾಡಿದಾಗ, ಪ್ರಾರಂಭ ಮಾಡಿ ಕೊನೆವರೆಗೂ 2ನೇ ಕಾಲದಲ್ಲೇ ಹಾಡಿ ಮುಗಿಸಿದ್ರೆ ಎಷ್ಟು ಆವರ್ತಗಳು ಬರುತ್ತೆ ಅಂತ ಒಂದು ಪ್ರಶ್ನೆ ಇದೆ, ಗೊತ್ತಾಯ್ತಾ. ಇಲ್ಲಿ ನೋಡ್ತಾ ಹೋಗೋಣ. ಈಗ ನಾನು ಹಾಕಿದ್ದು ಮಿಶ್ರ ಜಾತಿ ಝಂಪೆ ತಾಳ. ಇದು ಮೊದಲನೇ ಪ್ರಶ್ನೆಗೆ ಉತ್ತರ ಆಯಿತಾ. ಬಿಗೆ ಇಷ್ಟೇ ಅಕ್ಷರಗಳು ಬರುವ ಇನ್ನೊಂದು ತಾಳ ಯಾವುದು. ಈಗ ನಾನು 10 ಅಕ್ಷರಗಳನ್ನು ಹಾಕಿ ತೋರಿಸ್ದೆ, ಆಯಿತಾ. ಅದು 10 ಅಕ್ಷರ ಬರುವಂಥ ಇನ್ನೊಂದು ತಾಳ ಮಠ್ಯ ತಾಳ, ಆಯಿತಾ. ಆಮೇಲೆ ಅದೇ ಒಂದು ಆವರ್ತಕ್ಕೆ ಬರುವ ಅಕ್ಷರಗಳು 10. ಇದು 2ನೇ ಪ್ರಶ್ನೆ ಆಯಿತು. ಬಿ, ಈ ತಾಳದಲ್ಲಿ ಅಲಂಕಾರ ನಾವು 2ನೇ ಕಾಲದಲ್ಲಿ ಪ್ರಾರಂಭ ಮಾಡಿ ಮುಗಿಸಿದ್ರೆ ಒಂದು ಸಲ ಕಂಪ್ಲೀಟಾಗಿ ಮುಗಿಸಿದಾಗ ಎಷ್ಟು ಆವರ್ತಗಳು ಬರುತ್ತೆ ಅಂತ. ಈ ಪ್ರಶ್ನೆ ನಿಮಗೆ ಯಾವುದೇ ಅಲಂಕಾರದಲ್ಲಿ ಬಂದರೂ ಕೂಡ ನೆನ್ಪಿಟ್ಕೊಳ್ರಿ. 1ನೇ ಕಾಲದಲ್ಲಿ ನೀವು ಪೂರ್ತಿಯಾಗಿ ಹಾಡಿದ್ರೆ ಒಂದೊಂದು ಲೈನಿಗೆ ಒಂದೊಂದು ಆವರ್ತ ಇರುತ್ತೆ. ಯಾವುದೇ ಅಲಂಕಾರ ಹಾಡಿದ್ರೂ ನೀವು ಒಂದು ಲೈನಿಗೆ ಒಂದು ಆವರ್ತ ಬರುತ್ತೆ. ಅದೇ 2ನೇ ಕಾಲದಲ್ಲಿ ಹಾಡಿದಾಗ 2 ಲೈನಿಗೆ ಒಂದು ಆವರ್ತ ಕಂಪ್ಲೀಟ್ ಆಗುತ್ತೆ. ಎಲ್ಲ ಅಲಂಕಾರಗಳು 10 ಲೈನ್ ಇರುತ್ತೆ. ನಿಮಗೆ ನೀವು ತೆಗೆದು ನೋಡಿ, ಎಲ್ಲ ಅಲಂಕಾರಗಳು 10 ಲೈನ್ ಇರುತ್ತೆ. ಸೊ 1ನೇ ಕಾಲದಲ್ಲಿ ಹಾಡಿದಾಗ 10 ಆವರ್ತ ಬರುತ್ತೆ ನಿಮಗೆ. ಅದೇ 2ನೇ ಕಾಲದಲ್ಲಿ 2 ಲೈನಿಗೆ ಒಂದೊಂದು ಆವರ್ತ ಅಲ್ವಾ, ಹಾಗಾಗಿ 5 ಆವರ್ತ ಬರುತ್ತೆ. ಯಾವುದೇ ಅಲಂಕಾರ ಆಗಲಿ ಪೂರ್ತಿಯಾಗಿ 2ನೇ ಕಾಲ ಹಾಡಿದ್ರೆ ಅದು 5 ಆವರ್ತ ಬರುತ್ತೆ. ಹಾಗೆಯೇ 3ನೇ ಕಾಲದಲ್ಲಿ ನಿಮಗೆ 2 ಸಲ ಹಾಡಬೇಕಾಗತ್ತೆ. ಯಾಕೆಂದರೆ ಅರ್ಧಕ್ಕೆ ನಿಲ್ಲುತ್ತೆ, ತಾಳದ ಎಲ್ಲೋ ಒಂದು ಭಾಗದಲ್ಲಿ ಹೋಗಿ ನಿಂತು ಬಿಡುತ್ತೆ 1ನೇ ಸಲ ಹಾಡಿದಾಗ. ಅಲ್ಲಿಂದ ಮತ್ತೆ 2ನೇ ಸಲ ಕಂಟಿನ್ಯೂ ಮಾಡಬೇಕಾಗತ್ತೆ ನಾವು. ಹಾಗಾಗಿ 20 ಲೈನ್ ಬರುತ್ತೆ. ಒಂದು ಸಲ ನಿಮಗೆ ತಾಳ ಕಂಪ್ಲೀಟಾಗಿ ಮುಗಿಯೋದಕ್ಕೆ 20 ಲೈನ್ ಬರುತ್ತೆ ನಿಮಗೆ. 20 ಲೈನ್ನ ನೀವು 4 ಲೈನಿಗೆ ಒಂದು ಆವರ್ತ ಕಂಪ್ಲೀಟ್ ಆಗುತ್ತೆ. ಯಾವುದರಲ್ಲಿ, 3ನೇ ಕಾಲದಲ್ಲಿ 4 ಲೈನ್ ಹಾಡಿದ್ರೆ ಒಂದು ಆವರ್ತ ಕಂಪ್ಲೀಟ್ ಆಗುತ್ತೆ. ಅಲ್ಲಿಗೆ 20 ಲೈನ್ ಬಂದಿರುತ್ತೆ ನಿಮಗೆ. 4 5 20, ಅಲ್ಲಿಗೆ ಅದು ಕೂಡ 5 ಆವರ್ತಗಳು ಬಂದಿರುತ್ತೆ. ನೆನ್ಪಿಟ್ಕೊಳ್ಳಿ, 1ನೇ ಕಾಲದಲ್ಲಿ ನೀವು 10 ಆವರ್ತಗಳನ್ನು ಹಾಡಿರ್ತೀರಾ, 2ನೇ ಕಾಲದಲ್ಲಿ 5 ಆವರ್ತ, 3ನೇ ಕಾಲದಲ್ಲೂ ಕೂಡ 5 ಆವರ್ತ. ಇದನ್ನು ನೆನ್ಪಿಟ್ಕೊಳ್ಳಿ, ಗೊತ್ತಾಯ್ತಾ. ಈಗ ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ. ಇಲ್ಲಿ ಮಲಹರಿ ರಾಗ ತ್ರಿಪುಟ ತಾಳದಲ್ಲಿರುವ ಪದುಮನಾಭ ಗೀತೆಯನ್ನು 4 ಆವರ್ತಗಳನ್ನು ಸ್ವರ ಸಾಹಿತ್ಯ ಸಮೇತ ಸಂಗೀತ ಲಿಪಿಯಲ್ಲಿ ಬರೆಯಬೇಕು ಅಂತ ಹೇಳಿದ್ದಾರೆ. 10 ಮಾರ್ಕ್ಸಿಗೆ. ನೆನ್ಪಿಟ್ಕೊಳ್ಳಿ, ನೀವು ಮೇಲೆ ಏನು ಬರಿಬೇಕು, ಮಲಹರಿ ರಾಗ
ತ್ರಿಪುಟ ತಾಳ ಬರಿಬೇಕು. ಹಾಗೆ ಇದು ಯಾವ ರಾಗದಲ್ಲಿ ಜನ್ಯ, 15ನೇ ಮಾಯಾಮಾಳವಗೊಳದಲ್ಲಿ ಜನ್ಯ ಬರಿಬೇಕು. ಮಲಹರಿ ರಾಗದ ಸ್ಕೇಲ್ ಬರೆದು ಸ್ವರ ಸ್ಥಾನಗಳನ್ನು ಗುರುತಿಸಿ, ಅದಾದಮೇಲೆ ನೀವು ಪದುಮನಾಭ ಗೀತೆನ ಸ್ವರನೂ ಬರಿಬೇಕು, ಸಾಹಿತ್ಯನೂ ಬರಿಬೇಕು. ಎಲ್ಲ ಲಿಪಿ, ಸಂಗೀತ ಲಿಪಿ ನಾನು ಮಾಡಿ ನಿಮಗೆ ಹಾಕ್ತೀನಿ, ಆವಾಗ ನಿಮಗೆ ಅದು ಏನೇನು ಅಂತ ಗೊತ್ತಾಗುತ್ತೆ. ಒಟ್ಟು ಇದನ್ನು ಕಲಿಬೇಕು ನೀವು ಬರೆಯೋದನ್ನು, ನೆನ್ಪಿಟ್ಕೊಳ್ಳಿ. 10 ಮಾರ್ಕ್ಸ್ ಇರುತ್ತೆ ಇದಕ್ಕೆ. ಮುಂದಿನದ್ದು, ನಾನೊಂದು ಕೃತಿಯನ್ನು ಹಾಡ್ತೀನಿ, ಅದನ್ನು ಕೇಳಿಸ್ಕೊಳ್ಳಿ ಗಮನ ಇಟ್ಟು. ಅಲ್ಲಿ ಯಾರದ್ದು ಅಂಕಿತ ಅಥವಾ ಯಾವ ಅಂಕಿತ ಬರುತ್ತೆ ಅಂತ ನೋಡ್ಕೊಳ್ಳಿ. ಶ್ರೀ ಗುರು ಗುಹತಾರಯ ಶುಮಾ ಶರವಣ ಭವ. ಯಾವುದಾದ್ರು ಕೃತಿ ಹಾಡ್ಬೋದು, ಅಲ್ಲಿ ಯಾವ ಅಂಕಿತ ಬಂತು ಅನ್ನೋದು ನೀವು ಗಮನಿಸಬೇಕು. ಈ ಕೃತಿಯ ರಚನಾಕಾರರ ಹೆಸರನ್ನು ಬರಿಬೇಕು, ಎ ಬಿ ಅವರ ಅಂಕಿತವನ್ನು ಬರಿಬೇಕು ಅಂತ ಹೇಳಿದ್ದಾರೆ. 3 ಮಾರ್ಕ್ಸ್ ಕೊಟ್ಟಿದ್ದಾರೆ ನೋಡಿ. ಅಲ್ಲಿ ಶ್ರೀ ಗುರುಗುಹ ಬಂದ ಕೂಡಲೇ ನಿಮಗೆ ಗುರುಗುಹ ಬಂದ ಕೂಡಲೇ ಗೊತ್ತಾಯಿತು ಅದು ಅಂಕಿತ ಯಾರದ್ದು, ಮುತ್ತುಸ್ವಾಮಿ ದೀಕ್ಷಿತರ ಅಂಕಿತ ಅದು. ಈ ಕೃತಿಯ ರಚನಾಕಾರರು ಯಾರು, ಮುತ್ತುಸ್ವಾಮಿ ದೀಕ್ಷಿತರು. ಹಾಗೆ ಅಂಕಿತ ಗುರುಗುಹ, ಇದನ್ನು ನೀವು ಬರಿಬೇಕಾಗತ್ತೆ. ಮುಂದಿನದ್ದು ನೋಡ್ರಿ, ನಿಮ್ಮೆಲ್ಲರನು ಬಂದು ಬೇಡುವೆನು ನನ್ನೊಡೆಯ ಶ್ರೀ ಚನ್ನಮಲ್ಲಿಕಾರ್ಜುನನ ಕೂಡಲೇ ಕಂಡರೆ ಕರೆದು ತೋರಿರೇ. ಇದನ್ನು ಕೇಳಿಸ್ಕೊಳ್ಬೇಕು, ಹಾಡಲ್ಲಿ ಮುಳುಗಬಾರ್ದು. ಅಲ್ಲಿ ಯಾವ ಅಂಕಿತ ಬಂತು ಗಮನಿಸಬೇಕು ನೀವು. 1-2 ಸಲ ಹಾಡ್ತಾರೆ. ಇಲ್ಲಿ ನಾನು ಯಾವ ಅಂಕಿತ ಹೇಳ್ತೀನಿ. ಈ ವಚನದ ರಚನಾಕಾರರು ಯಾರು ಅಂದರೆ ಅಕ್ಕ ಮಹಾದೇವಿಯವರು, ಅಂಕಿತ ಚನ್ನಮಲ್ಲಿಕಾರ್ಜುನ. ಇದಕ್ಕೆ 1 ಮಾರ್ಕ್ ಇರುತ್ತೆ ಒಂದು ಪ್ರಶ್ನೆಗೆ. ಇಷ್ಟು ಈ ಪೇಪರು ನಿಮಗೆ. ಇದು ಒಂದು ಪೇಪರ್ನ ನಾನು ನಿಮಗೆ ಹೇಳಿದ್ದೀನಿ. ಇದೇ ರೀತಿ ಇನ್ನೂ ಒಂದು 3-4 ಪೇಪರ್ ಮಾಡ್ತೀನಿ, ನಿಮಗೆ ಶ್ರವಣ ಜ್ಞಾನದ ಐಡಿಯಾ ಸಿಕ್ಕತ್ತೆ. ಇದು 50 ಮಾರ್ಕ್ಸಿಗಿರುತ್ತೆ. ದಯಮಾಡಿ ಯಾವುದನ್ನು ನೆಗ್ಲೆಕ್ಟ್ ಮಾಡದೆ ನೋಡ್ಕೊಳ್ಳಿ. ಧನ್ಯವಾದಗಳು.